ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ವೀಕ್ಷಕರೇ, ಇಂದು ನಮ್ಮ ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿವಾಹಿನಿಯಿಂದ ಮುಂಬರ್ತಕ್ಕಂಥ ದ್ವಿತೀಯ PUC ಪರೀಕ್ಷೆ ಆಗಿರ್ಬೋದು, SSLC ಪರೀಕ್ಷೆ ಆಗಿರ್ಬೋದು, ಈ ಒಂದು ಪರೀಕ್ಷೆಗಳಿಗೆ ಮಕ್ಕಳು ಯಾವ ರೀತಿ ತಯಾರಾಗಬೇಕು ಮತ್ತು ಇತ್ತೀಚೆಗೆ ಮಕ್ಕಳಿಗೆ ಪರೀಕ್ಷೆ ಅಂದರೆ ಒಂದು ಭಯಭೀತರಾಗಿದ್ದು ಆ ಒಂದು ಮಕ್ಕಳಿಗೆ ಭಯದಿಂದ ಹೊರಬರಬೇಕು, ಪರೀಕ್ಷೆಯಲ್ಲಿ ಚಂದ ತಗೋಬೇಕನ್ನೋ ಉದ್ದೇಶದಿಂದ ಇಂದು ಮಸ್ಕಿಯ ಈ ಒಂದು ಪ್ರಭುತ್ವ ಕಾಲೇಜಿನಲ್ಲಿ ಹಿರಿಯ ಉಪನ್ಯಾಸಕರು ಮತ್ತು ಪ್ರಾಚಾರ್ಯನ ಈ ಒಂದು ನಮ್ಮ ಚಾನಲ್ಗೆ ಕರೆದಿದ್ದೀವಿ. ಹೀಗಾಗಿ 3 ಜನ ಹಿರಿಯ ಉಪನ್ಯಾಸಕರಿಗೂ ಪ್ರಾಂಶುಪಾಲರಿಗೂ ನಮ್ಮ ಚಾನಲ್ನಿಂದ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಮೊದಲದಾಗಿ 3 ಜನ ಉಪನ್ಯಾಸಕರು ತಮ್ಮ ಪರಿಚಯ ಮಾಡ್ಕೋಬೇಕು ನಾನು ಕೇಳ್ಕೊಳ್ತೀನಿ. ಸರ್, ಫಸ್ಟ್ ತಮ್ಮ ಪರಿಚಯ. ನನ್ನ ಹೆಸರು ಮಾನಪ್ಪ, ಪ್ರಾಂಶುಪಾಲರು, ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜ್ ಮಸ್ಕಿ. 28 ವರ್ಷಗಳ ಸುದೀರ್ಘ ಸೇವೆಯನ್ನು ಸಲ್ಲಿಸಿ ಇವತ್ತು ನಾವು ಪ್ರಭಾರಿ ಪ್ರಾಚಾರ್ಯರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇವೆ. ನನ್ನ ಹೆಸರು ಕುಂಪಾಪತಿ ಮುಟ್ಟಿದ್ದ, ಬಳಗಾನೂರು, ಪ್ರಾಂಶುಪಾಲರು, ಪ್ರಭಾವಿತ ಪದವಿ ಪೂರ್ವ ಕಾಲೇಜ್ ಮಸ್ಕಿ. ನನ್ನ ವೃತ್ತಿ ಜೀವನ 34 ವರ್ಷ ಅನುಭವ ಮತ್ತು 20 ವರ್ಷ ಪ್ರಾಚಾರ್ಯರಾಗಿ ಪದವಿ ಮತ್ತು ಸ್ನಾತಕೋತ್ತರ ವಿವಿಧ ಒಂದು ಕಾಲೇಜುಗಳಲ್ಲಿ ನನ್ನ ವೃತ್ತಿ ಜೀವನ ಆರಂಭಿಸಿದೆ. ನಮಸ್ಕಾರ. ನನ್ನ ಹೆಸರು ರಮೇಶ್ ಶೆಟ್ಟಿ, ಹಿರಿಯ ಉಪನ್ಯಾಸಕರು, ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಮಸ್ಕಿ. ನಾನು 28 ವರ್ಷದಿಂದ ನನ್ನ ವೃತ್ತಿಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೆ. ಸೊ ಇಲ್ಲಿವರೆಗೆ ನಮ್ಮ ಹೆಚ್ಚು ನಮಗೆಲ್ಲ ಗುರುಗಳು ಇರಲಿಲ್ಲ. ಗುರುಗಳನ್ನು ಇವತ್ತು ನಾವು ಇಂಟರ್ವ್ಯೂ ಮಾಡ್ತಕ್ಕಂಥ ನನ್ನ ಸೌಭಾಗ್ಯ ಅಂತ ಹೇಳ್ಬೋದು. ನಿಜವಾಗ ನಾವು ಖುಷಿ ವಿಚಾರ. ಮೊದಲಿಗೆ ಸರ್, ದಯವಿಟ್ಟು ತಾವು ಕೂಡ ವಿದ್ಯಾರ್ಥಿ ಬಂದಿರತಕ್ಕಂಥವ್ರು, ಇಲ್ಲಿವರೆಗೆ ಅನೇಕ ರೀತಿ ಇರ್ತಕ್ಕಂಥ ಪರೀಕ್ಷೆಗಳನ್ನು ತಾವು ನಡೆಸಿದ್ದೀರಿ. ಅದಕ್ಕೂ ಮುಂಚೆ ತಾವು ಕೂಡ ವಿದ್ಯಾರ್ಥಿ ಬಂದಿರತಕ್ಕಂಥ PUC ಆಗಿರ್ಬೋದು, SSLC ಆಗಿರ್ಬೋದು, ಡಿಗ್ರಿ ಆಗಿರ್ಬೋದು, ಇಂದಿನ ಪರೀಕ್ಷೆಗಳನ್ನು ಯಾವ ರೀತಿಯಾಗಿ ಬರ್ತಿದೆ ಸರ್ ಅದನ್ನು ತಾವು ಸ್ವಲ್ಪ ಹೇಳ್ಬೇಕಾಗಿ ಕೇಳ್ತೀವಿ ಸರ್. ಹಿಂದಿನ ಪರೀಕ್ಷಾ ಪದ್ಧತಿಗೂ ಇವತ್ತಿನ ಪರೀಕ್ಷಾ ಪದ್ಧತಿಗೂ ಬಹಳ ವ್ಯತ್ಯಾಸ ಇದೆ. ಹಿಂದಿನ ಪರೀಕ್ಷಾ ಪದ್ಧತಿಯಲ್ಲಿ ಮಕ್ಕಳು CC ಕ್ಯಾಮ್ರಾ ಅಡಿಯಲ್ಲಿ ಇರ್ತಾ ಇರಲಿಲ್ಲ. ಈಗ ಕಳೆದ 2 ವರ್ಷಗಳಿಂದ ಸರ್ಕಾರ CC ಕ್ಯಾಮ್ರಾ ಮತ್ತು ವೆಬ್ ಕ್ಯಾಮ್ರಾವನ್ನು ಕೂಡ ವೆಬ್ ಕ್ಯಾಸ್ಟಿಂಗ್ ಅಳವಡಿಸಿದೆ. ಮಕ್ಕಳೇನು ಭಯಪಡಬೇಕಾಗಿಲ್ಲ. ಶಿಕ್ಷಣ ಪದ್ಧತಿ ಭಾಳ ಒಳ್ಳೆಯ ಪದ್ಧತಿಯಾಗಿದೆ. ಮಕ್ಕಳು ಕೂಡ ತಮ್ಮ ವೃತ್ತಿ ಜೀವನದಲ್ಲಿ, ತಮ್ಮ ಒಂದು ವಿದ್ಯಾರ್ಥಿ ಜೀವನದಲ್ಲಿ ಅತ್ಯಂತ ವಿಶ್ವಾಸದಿಂದ ಅಭ್ಯಾಸ ಮಾಡಿ ಪರೀಕ್ಷೆಯನ್ನು ಎದುರಿಸಬೇಕು. ಯಾರೂ ಹೆದರಿಕೆ ಬೇಕಾಗಿಲ್ಲ. ಅವರು CC ಕ್ಯಾಮ್ರಾ ಆಗಲಿ, ವೆಬ್ ಕ್ಯಾಮ್ರಾ ಆಗಲಿ, ನೀವು ಸತತ ಪ್ರಯತ್ನ ಮಾಡಬೇಕು. ಸತತ ಪ್ರಯತ್ನ ಮಾಡಿ ಪರೀಕ್ಷೆ ಬರೆದ್ರೆ ಯಾರೂ ಹಿಂಜರಿಬೇಕಾಗಿಲ್ಲ. ನಾವು ಕ್ಯಾಮ್ರಾ ಹಾಕಿವಿ ಅಂತೇಳಿ ಭಯ ಪಡಬೇಕಾಗಿಲ್ಲ. ನೀವು ಚೆನ್ನಾಗಿ ಅಭ್ಯಾಸ ಮಾಡಿರಿ. ಹಿಂದಿನ ಪರೀಕ್ಷೆ ಪದ್ಧತಿಯಲ್ಲಿ ಸ್ವಲ್ಪ ಏನಾದರೂ ಸಹಾಯ ಆಗ್ಬೋದಿತ್ತು, ಆದರೆ ಈಗ ಯಾವುದೇ ರೀತಿಯಾದಂಥ ಸಹಾಯ ಇಲ್ಲ. ಯಾವುದೇ ರೀತಿಯಾದ ಹಿಂದೆ ಮುಂದೆ ನೋಡ್ಕೊಂಡು ಬರೆಯೋದಾಗಲಿ, ಕೇಳಿ ಬರೆಯೋದಾಗಲಿಲ್ಲ. ಯಾಕಂದರೆ ಡಿಸ್ಟಿಕ್ನಲ್ಲಿ ಮತ್ತು ಕೇಂದ್ರದಲ್ಲಿ, ರಾಜ್ಯ ಮಟ್ಟದಲ್ಲಿ ವೆಬ್ ಕ್ಯಾಮ್ರಾ ಅಳವಡಿಸೋದ್ರಿಂದ ನೀವು ಪವಿತ್ರವಾಗಿ ಅಷ್ಟೇ ಪರಿಶುದ್ಧವಾಗಿ ಪರೀಕ್ಷೆಯನ್ನು ಬರೀಬೇಕು. ತಾವು ಕಷ್ಟಪಟ್ಟು ಅಭ್ಯಾಸ ಮಾಡಿದರೆ ಮುಂದೆ ನಿಮಗೆ ಒಳ್ಳೆಯದಾಗುತ್ತದೆ. 24-25ನೇ ಸಾಲಿನ ದ್ವಿತೀಯ PUC ಪರೀಕ್ಷೆಗಳು ಪ್ರಾರಂಭವಾಗಿದ್ದಾವೆ. ಈಗಾಗಲೇ ಎಲ್ಲರಿಗೂ ಗೊತ್ತಿದೆ, ಪರೀಕ್ಷೆಗಳೆಂದರೆ ಅದನ್ನು ಎದುರುವುದಾಗಲಿ, ಪರೀಕ್ಷೆ ಅಂದ ಕೂಡಲೇ ನಾನು ಕ್ಲಾಸ್ನಲ್ಲಿ ಮಕ್ಕಳಿಗೆ ಹೇಳ್ತಾ ಇದ್ದೀನಿ, ಪರೀಕ್ಷೆ ಅನ್ನೋದು ನೀವು ಇವತ್ತು ಬರಿತಾ ಇಲ್ಲ, ನೀವು 1ನೇ ಕ್ಲಾಸ್ನಿಂದನೂ ಪರೀಕ್ಷೆ ಬರ್ತಾ ಇದ್ರಿ. ವಿಶೇಷವಾಗಿ SSLC ಮತ್ತು PUC ಭಾಳ ನಮ್ಮ ಪಾಲಕರು ಕೂಡ ಒತ್ತಡ ಆಗ್ತಾರೆ ಮಕ್ಕಳಿಗೆ. ಈ ಸಲ ನೀನು SSLC ಬೋರ್ಡ್ ಎಕ್ಸಾಮ್ ಇದೆ, PUC ಬೋರ್ಡ್ ಎಕ್ಸಾಮ್ ಇದೆ ಅಂತ ಮಕ್ಕಳಿಗೆ ಈ ಥರ ಪಾಲಕರ ಒತ್ತಡನೇ ಇರ್ತದೆ. ಅದಕ್ಕಾಗಿ ಇಂಥ ಒಂದು ಒತ್ತಡದಿಂದ ವಿದ್ಯಾರ್ಥಿಗಳು ಹೊರಬರಬೇಕು. ಪರೀಕ್ಷೆ ಅಂದ್ರೆ ಅದೊಂದು ಜ್ವರ, ಪರೀಕ್ಷಾ ಜ್ವರ ಅಂತ ಹೇಳ್ತಾರೆ, ಪರೀಕ್ಷಾ ಜ್ವರ ಅಂತಾರೆ. ಅದಲ್ಲ, ಇತ್ತೀಚೆಗೆ ಭಾಳ ಪ್ರಚಾರ ಮಾಧ್ಯಮಗಳು ಭಾಳ ಪ್ರಜ್ಞೆ ಮೂಡಿಸ್ತಾ ಇದ್ದಾರೆ. ಅದಕ್ಕೆ ಪರೀಕ್ಷೆ ಅನ್ನೋದು ಒಂದು ಹಬ್ಬವಾಗಿರಬೇಕು. ಪರೀಕ್ಷೆ ಅನ್ನೋದೊಂದು ಮಕ್ಕಳಿಗೆ ಉತ್ಸವ ರೀತಿ ಆಗಬೇಕು. ಅದನ್ನು ಖುಷಿಯಿಂದ ಬರೀಬೇಕು, ಹೆದರಬಾರ್ದು. ಅದಕ್ಕಾಗಿ ಇಂಥ ಒಂದು ಪ್ರಯತ್ನದಲ್ಲಿ ಮಕ್ಕಳಿಗೆ ನಾನೆಲ್ಲ ದ್ವಿತೀಯ PUC ಬರ್ತಕ್ಕಂಥ ನಮ್ಮ ತಾಲೂಕಿನಲ್ಲಿ ಸುಮಾರು 4,000 ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಟೋಟಲ್ 15,000 ವಿದ್ಯಾರ್ಥಿಗಳು PUC ಸೆಕೆಂಡ್ ಇಯರ್ ಬರ್ತಾ ಇದ್ದಾರೆ. ಯಾರು ಹೆದರುವ ಅವಶ್ಯಕತೆ ಇಲ್ಲ. ನಾನು ಕಾರ್ಯವನ್ನು ನಿರ್ವಹಿಸಿದ್ದು ಬೇರೆ ಬೇರೆ ಊರುಗಳಿಗೆ ಹೋದಾಗ ಮಕ್ಕಳಲ್ಲಿ ಏನು ಒಂದು ಸಮಸ್ಯೆ ಇದೆ ಅನ್ನುವಂಥದ್ದನ್ನು ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಕೆಲವೊಂದು ಮಕ್ಕಳು ಪರೀಕ್ಷೆ ಬರೀಬೇಕಾದ್ರೆ ಬಂದಿರ್ತಾರೆ, ಭಾಳಷ್ಟು ಭಯ.
ಪರೀಕ್ಷಾ ಕೇಂದ್ರದ ಒಳಗಡೆ ಕೂತ್ಕೊಂಡು ಭಾಳಷ್ಟು ಬೆರೆತು ಪರೀಕ್ಷೆ ಅಂತಂದ್ರೇ ಅವರಿಗೆ ಏನೋ ಒಂದು ದೊಡ್ಡ ಭಯ ಅಂಥ ಒಂದು ಲೆಕ್ಕಕ್ಕೆ ಇವತ್ತು ಮಕ್ಕಳಾಗಿದ್ದಾರೆ. ಅದಕ್ಕೆ ಕಾರಣ ಪಾಲಕರು ಅಂತ ನಾನು ಹೇಳ್ತೇನೆ. ಯಾಕಂದರೆ ಇವತ್ತಿನ ಈ ಒಂದು ಎಲೆಕ್ಟ್ರಾನಿಕ್ ಜಗತ್ತಿನಲ್ಲಿ ಇವತ್ತು ನಾವು ಮೊಬೈಲನ್ನು ಯೂಸ್ ಮಾಡ್ತೀವಿ, ಲ್ಯಾಪ್ಟಾಪ್ ಯೂಸ್ ಮಾಡ್ತೀವಿ, ನಂತರ ಕೀಬೋರ್ಡ್ಗಳನ್ನು ಯೂಸ್ ಮಾಡ್ತೀವಿ. ಇವೆಲ್ಲ ನಮಗೆ ಒಳ್ಳೆಯದಾಗಲಿ ಅನ್ನುವಂಥ ಕಾರಣಕ್ಕಾಗಿ ನಾವು ಈ ಒಂದು ಉಪಕರಣಗಳನ್ನು ನಾವು ಬಳಸ್ತೀವಿ. ಆದರೆ ಮಕ್ಕಳು ಏನು ಮಾಡ್ತಾ ಇದ್ದಾರೆ, ಇವತ್ತು ಓದೋದನ್ನು ಬಿಟ್ಟಿದ್ದಾರೆ. ಬರೀ ಮೊಬೈಲ್ನಲ್ಲಿ ಏನಂತಂದರೆ ಬೇರೆ ಬೇರೆ ವಿಚಾರಗಳನ್ನು ನೋಡುವಂಥದ್ದು ಮಾಡ್ತಾ ಇದ್ದಾರೆ. ಇವತ್ತು ಪಾಲಕರಾಗಿ ನಾವುಗಳು ಮಕ್ಕಳು ಇವತ್ತು ಕಾಲೇಜಿಗೆ ಹೋಗಿದ್ದಾರೋ ಇಲ್ಲ, ಇವತ್ತು ಮನೆಗೆ ಬಂದಿದ್ದಾರೆ, ಎಷ್ಟು ಅಭ್ಯಾಸ ಮಾಡ್ತಾರೆ, ಏನು ಹೇಳ್ಯಾರ, ಅವರು ಯಾವ ರೀತಿಯಾಗಿ ಸಿದ್ಧತೆಯನ್ನು ಮಾಡ್ಕೊಳ್ತಾರೆ ಅನ್ನೋಂಥದ್ದನ್ನು ನಾವು ಪಾಲಕರಾದಂಥವ್ರು ನಾವು ಫಸ್ಟು ಮರೆತುಬಿಟ್ಟಿದ್ದೀವಿ. ಅದಕ್ಕಾಗಿ ಫಸ್ಟ್ ಪಾಲಕರಿಗೊಂದು ನಾನು ಕಿವಿ ಮಾತನ್ನು ಹೇಳ್ತೇನೆ. ಮೊದಲು ನಮ್ಮ ಮಕ್ಕಳಿಗೆ ಫಸ್ಟು ಧೈರ್ಯ ಕೊಡಬೇಕು. ನಾವು ಪರೀಕ್ಷೆ ಅನ್ನುವಂಥದ್ದು ಈಗಾಗಲೇ ನಮ್ಮ ಪಂಪಪತಿ ಗುದ್ದದವರು ಹೇಳಿದರು, ನಾವು 1ನೇ ಕ್ಲಾಸ್ನಿಂದನೇ ನಾವು ಪರೀಕ್ಷೆನ ಬರಿತಾ ಇದ್ದೀವಿ. ಪರೀಕ್ಷೆ ಅನ್ನುವಂಥದ್ದು ಪ್ರತಿಯೊಂದು ಹಂತದಲ್ಲಿ ಬರೆಯುವಂಥ ಒಂದು ಕೆಲಸ ಇದೆ. ಆದರೆ ಇವತ್ತು ಏನಾಗಿದೆ ಅಂದರೆ ಪರೀಕ್ಷೆ ಅನ್ನುವಂಥದ್ದು ಭಯ. ಯಾಕೆ ಭಯ ಆಗೈತಂದ್ರೆ, ನಾವು ಓದುವಂಥ ಸಂದರ್ಭದಲ್ಲಿ ಒಂದು ವರ್ಷ ಏನು ಮಾಡಬೇಕು ಅನ್ನುವಂಥದ್ದು ಇವತ್ತು ಮಕ್ಕಳು ಮರ್ತುಬಿಟ್ಟಿದ್ದಾರೆ. ಪರೀಕ್ಷೆ ಅಂದರೆ ಭಯ. ಸೊ ಮಕ್ಕಳಿಗೆ ಭಯ ಇರಬಾರ್ದು, ಪರೀಕ್ಷೆ ಅಂದರೆ ಉತ್ಸಾಹ ಇರಬೇಕು, ಉಲ್ಲಾಸ ಇರಬೇಕು, ಆಸೆ ಇರಬೇಕು ಎಂಬುದನ್ನು ಹೇಳ್ಬಿಟ್ಟಿರಿ ಸರ್. ಧನ್ಯವಾದಗಳು. ಅದೇ ರೀತಿಯಾಗಿ ಸರ್, ಇತ್ತೀಚೆಗೆ ಮಕ್ಕಳು ಏನೋ ಸರ್ ಭಾಳ ಓದ್ತಾರೆ ಸರ್, ಭಾಳ ಓದ್ತಾರೆ. ಪರೀಕ್ಷೆಯಲ್ಲಿ ಅಥವಾ ಅರ್ಧವಾರ್ಷಿಕ ಪರೀಕ್ಷೆಯಲ್ಲಿ 80ಕ್ಕೆ 80 ತಗೊಂತಾರೆ, 20ಕ್ಕೆ 20 ತಗೊಂತಾರೆ. ಆದರೆ ವಾರ್ಷಿಕ ಪರೀಕ್ಷೆಯಲ್ಲಿ ಬರೆಯುವಾಗ 80 ಅಂಕಗಳಿಗೆ ಹುಡುಗರು ಬರೆಯೋ ಕಾಲಕ್ಕೆ ಬರೋದು ಹೊರಗೆ ಒಂದು ಕಡೆ, ನಾನು 80ಕ್ಕೆ ಬರೀ 60 ಬರೆದೆ, 20 ಮಾರ್ಕ್ಸ್ ಬಿಟ್ಟು ಬಂದೆ, ನನಗೆ ಟೈಮ್ ಸಾಲಲ್ಲ ಅಂತ ಸರ್. ಸೊ ಆ ಒಂದು ಟೈಮ್ ಯಾಕೆ ಸಾಲಲ್ಲ, 80ಕ್ಕೆ 80 ಬರೀಬೇಕಾದ್ರೆ ಏನು ಹೋಗಿ ಸರ್ ಮಕ್ಕಳು ಅಂತ ತಮ್ಮ ಪ್ರಶ್ನೆ ಸರ್. ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬರಬೇಕು ಸರ್. ಸಮಯ ಇತ್ತು ಅಂತ ಅನ್ನಂಗ ಏನು ಸರ್ ನಿಮ್ಮ ಮಕ್ಕಳಿಗೆ ಹೇಳ್ತೀವಿ ಸರ್? ಮೊದಲನೇದಾಗಿ ಮಕ್ಕಳು ಸಿಲೆಬಸ್ ಪ್ರಕಾರ ಅಭ್ಯಾಸ ಮಾಡಬೇಕು. ಯಾವ ಚಾಪ್ಟರನ್ನು ಬಿಡಬಾರ್ದು. ಇವತ್ತು ಏನಾಗ್ಬಿಟ್ಟಿದೆ ಅಂದರೆ ಇಂಪಾರ್ಟೆಂಟ್ ಚಾಪ್ಟರ್ ನೋಡಿ ಅನ್ಇಂಪಾರ್ಟೆಂಟ್ ಚಾಪ್ಟರ್ ಅಂತ ಬಿಟ್ಟುಬಿಟ್ಟಿದ್ದಾರೆ. ಆ್ಯಕ್ಚುಲಿ ಪ್ರತಿಯೊಂದು ಚಾಪ್ಟರ್ಲಿಂದರೂ ಪ್ರಶ್ನೆಗಳು ಬರ್ತಾವೆ. ಬ್ಲೂ ಪ್ರಿಂಟ್ ಪ್ರಕಾರ ಕಂಪ್ಲೀಟ್ ಅಭ್ಯಾಸ ಮಾಡಿದರೆ ಯಾವುದೂ ಪ್ರಶ್ನೆಗಳನ್ನು ಬಿಟ್ಟು ಬರೋಕ್ಕೆ ಸಾಧ್ಯವಿಲ್ಲ. ಈಗ ಏನಾಗಿದೆ ಅಂದ್ರೆ ಕೆಲವು ಕಡೆ ಸರ್ಗಳು ಕೂಡ ಇಂಪಾರ್ಟೆಂಟ್ ಅಂತ ಹಾಕಿಬಿಡ್ತಾರೆ, ಅವ್ನು ಓದ್ಬಿಡ್ತಾರೆ. ಅನ್ಇಂಪಾರ್ಟೆಂಟ್ ಅಂತ ಬಿಟ್ಟಿರ್ತಾರೆ. ಆ್ಯಕ್ಚುಲಿ ನಮ್ಮ ಮನೆ ಬರೋಕೆ ಅವೇ ಬಂದುಬಿಡ್ತಾವೆ. ಹಾಗಾಗಿ ಹುಡುಗರಿಗೆ ಪ್ರಶ್ನೆ ಪತ್ರಿಕೆ ನೋಡಿದ್ರೆ ಭಯ ಬಂದುಬಿಡ್ತೈತಿ, ಬರೋ ಉತ್ತರಗಳು ಕೂಡ ನೆನಪೋಗ್ಬಿಡ್ತಾವೆ. ಅದಕ್ಕೆ ಎಲ್ಲ ಚಾಪ್ಟರ್ನ ಅಡಿಯಿಂದ ಮುಡಿಯವರೆಗೆ ಓದಿದ್ರೆ ಭಯ ಇಲ್ಲ, 80ಕ್ಕೆ 80 ಅಂಕಗಳನ್ನು ಉತ್ತರಿಸೋಕ್ಕೆ ಸಾಧ್ಯ ಐತೆ. ಆದರೆ ಚೌಚೌ ಓದಿರ್ತಾರಲ್ಲ ಅಂಥವ್ರಿಗೆ ಭಾಳ ಕಷ್ಟ. ನಾವು 100% ಅವ್ರಿಗೆ 80ಕ್ಕೆ 80 ಕವರ್ ಮಾಡೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ತ್ಯಾಗ, ಅಭ್ಯಾಸ ಅಂದರೆ ಅದೊಂದು ತ್ಯಾಗ, ಅದೊಂದು ತಪಸ್ಸು. ಯಾರು ಮನಸ್ಸಿಟ್ಟು ಅಭ್ಯಾಸ ಮಾಡ್ತಾರೆ. ಇವತ್ತು ಏನಾಗ್ಬಿಟ್ಟದೆ ಅಂದ್ರೆ ಮಕ್ಕಳು ಅಭ್ಯಾಸ ಮಾಡುವಾಗ ಕೆಲವೊಂದಿಷ್ಟು ಮಾಧ್ಯಮಗಳಿಗೆ ಬಲಿಯಾಗ್ತಾರೆ. ಪುಸ್ತಕ ಓದೋ ಟೈಮ್ನಲ್ಲಿ ಕೆಲವೊಂದು ಮೊಬೈಲ್ ಇಟ್ಕೊಂಡಿರ್ತಾರೆ, ಇನ್ನು ಕೆಲವೊಂದು ಚಾಟಿಂಗು, ಇನ್ನೊಂದು ಫೋನು ಡಿಸ್ಟರ್ಬೆನ್ಸ್ ಆಗಿಬಿಡ್ತಾವೆ. ನಾನು ಏನು ಟ್ರಿಕ್ಸ್ ಹೇಳ್ತೇನೆಂದರೆ, ಅಭ್ಯಾಸ ಮಾಡುವಾಗ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸ್ಬೇಕು. ಅವು ಎಷ್ಟು ಯೂಸ್ ಆಗ್ತಾವೆ ಅಂದ್ರೆ ಒಂದು 20 to 25% ಯೂಸ್ ಆಗ್ತಾವೆ. ಕಂಪ್ಲೀಟ್ ಆಗಲ್ಲ, ಒಂದು 20 to 25% ರಿಪೀಟ್ ಆಗ್ತಿರ್ತಾವೆ. ಯಾಕಂದರೆ ವಿದ್ಯಾರ್ಥಿಗಳ ಜವಾಬ್ದಾರಿ ಬರೀ ಕೇವಲ ಕಾಲೇಜ್ ಕೈ ಬಿಡಬೇಕು, ಕಾಲೇಜ್ ಪ್ರಿನ್ಸಿಪಾಲ್ರು ಲೆಕ್ಚರ್ ಅಷ್ಟೇ ಅಂತಕ್ಕಂಥ ನಮ್ಮ ವಾತಾವರಣ ಸರ್. ಅಂದ್ರೆ ನಮ್ಮ ಪಾಲಕರು ಏನೋ ಜವಾಬ್ದಾರಿ ಇಲ್ಲ, ಅದೆಷ್ಟು ಕಡೆ ಫೀಸ್ ಕಟ್ಟಿಬಿಡ್ತೀವಿ, ನಮ್ದೇನೋ ಜವಾಬ್ದಾರಿ ಇಲ್ಲ ಅಂತಕ್ಕಂಥ ಮಾತು ಇವತ್ತು ನಾವು ಕಾಣ್ತಾರೆ. ಅವ್ರಿಗೆ ಯಾವಾಗ ಸರ್ ಮಕ್ಕಳ ಫಲಿತಾಂಶ ಅಷ್ಟೇ ಬರೀ ಉಪನ್ಯಾಸಕರನ್ನ ಬ್ಲೇಮ್ ಮಾಡೋದು, ಪ್ರಾಚಾರ್ಯ ಬ್ಲೇಮ್ ಮಾಡೋದು, ಆ ಕಾರ್ಯ ಸರಿಗಿಲ್ಲ, ಈ ಕಾರ್ಯ ಸರಿಗಿಲ್ಲ. ವರ್ಷಾನುಗಟ್ಟಲೆ ಮಕ್ಕಳ ಬಗ್ಗೆ ಏನು ವಿಚಾರ ಮಾಡಲ್ಲ ಸರ್. ಈ ಬಗ್ಗೆ ಪಾಲಕರಿಗೆ ತಾವೇನು ಹೇಳ್ತೀವಿ ಸರ್? ಪಾಲಕರಲ್ಲಿ ಒಂದು ತಪ್ಪು ಕಲ್ಪನೆಗಳೇನೆಂದರೆ, ಹೆಚ್ಚು ದುಡ್ಡು ಕೊಟ್ಟು ಶಾಲೆಗಳಲ್ಲಿ ಚೆನ್ನಾಗಿ ಕಲಿಸ್ತಾರೆ ಅಂತಕ್ಕಂಥ ಒಂದು ತಪ್ಪು ಭಾವನೆಗಳು ಅದಾವೆ. ಮನೋಭಾವಿ ಸರ್ ಪಾಲಕರಿಗೆ. ಭಾರಿ ನಮ್ಮ ಹುಡುಗ ಲಕ್ಷ ಕೊಡ್ತೀವಿ, ನಮ್ಮ ಹುಡುಗ 1.5 ಲಕ್ಷ ಕಟ್ಟಿವಿ ಅಂತೇಳಿ ದುಡ್ಡಿನ ಮೇಲೆ ಇವತ್ತು ವಿದ್ಯೆಯನ್ನು ಅರಿಕೆ ಮಾಡ್ತಾ ಇದ್ದಾರೆ. ಅದು ಭಾಳ ಪಾಲಕರಲ್ಲಿ ದೊಡ್ಡ ತಪ್ಪು ಅಭಿಮಾನ. ಮೇಲಾಗಿ ನಮ್ಮ ಮಕ್ಕಳ ಒಂದು ಗುರಿ, ಉದ್ದೇಶ, ಮನಸ್ಸನ್ನು ಅರಿತು ಕೋರ್ಸ್ಗಳಿಗೆ ಹಚ್ಚಬೇಕು. ಹುಡುಗ ಆರ್ಟ್ಸ್ ಮಾಡೋಕ್ಕೆ ಇಷ್ಟಪಡುತ್ತಾ ಸೈನ್ಸ್ಗೆ ಹಚ್ಚಿರ್ತಾವ, ಇಲ್ಲ ಸೈನ್ಸ್ ಮಾಡೋಕ್ಕೆ ಇಷ್ಟ ಇರುತ್ತೆ ಆರ್ಟ್ಸ್ಗೆ ಹಚ್ಚಿರ್ತಾರೆ. ಅದು ಬಹಳ ಅವ್ರ ಮೇಲೆ ಭಾಳ ಪರಿಣಾಮ ಬರ್ತೈತಿ. ಅದರ ಜೊತೆಗೆ ಒಲ್ಲದ ಮನಸ್ಸಿನಿಂದ ಅಡ್ಮಿಷನ್ ಮಾಡಿಸ್ಬಿಟ್ಟಿರ್ತಾನೆ ಹುಡುಗ. ಇವರು ಒತ್ತಾಯಕ್ಕೋಸ್ಕರ ಇಂಜಿನಿಯರ್ಸ್ ಮಾಡಬೇಕು, ಡಾಕ್ಟರ್ಸ್ ಮಾಡಬೇಕು,
ಅನ್ನೋ ತಲೆ ತುಂಬಿ ಆ ಹುಡುಗನಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಏನು ಕಡಿಮೆ ಮಾಡಿಬಿಟ್ಟಿರ್ತಾರೆ. ಅದಕ್ಕೋಸ್ಕರ ಮಗ ಆ ಹುಡುಗ ಹಾಸ್ಟೆಲ್ನಲ್ಲಿ ಬಿಟ್ಟಿರ್ತಾರೆ ಅಥವಾ ಎಲ್ಲೋ ಶಾಲೆಗೆ ಹೋಗ್ತಿರ್ತಾನೆ. ಹಾಸ್ಟೆಲ್ನಲ್ಲಿ ಹೋದಾಗಂತೂ ಅದನ್ನ ದೇವರೇ ಬರೋದು. ಇನ್ನು ಮನೆಗೆ ಡೇಸ್ ಕಲರಾಗಿ ಹೋಗಿ ಬರ್ತಿರ್ತಾರಲ್ಲ ಅಂಥವ್ರ ಮೇಲೆ ಪಾಲಕರು ಗಮನ ಇಡಲ್ಲ. ಊಟ ಹಾಕಿ ಶಾಲೆಗೆ ಕಳಿಸಿಬಿಟ್ರೆ ಮುಗಿದೋಯ್ತು. ಆದರೆ ಮಗ ಶಾಲೆಗೆ ಓದ್ತಾನೋ ಇಲ್ಲ ಅನ್ನೋದು ಅವ್ರಿಗೆ ಒಟ್ಟು ಗೊತ್ತಿರ್ತದೆ ತಂದೆ ತಾಯಿಗಳಿಗೆ. ಎಷ್ಟೋ ಹುಡುಗರು ಶಾಲೆಗೆ ಹೋಗ್ತೀವಿ ಅಂತ ಬಂದು ಎಲ್ಲೋ ಸಿನಿಮಾದಲ್ಲಿಯೋ ಅಥವಾ ಬಸ್ ಸ್ಟ್ಯಾಂಡಲ್ಲಿಯೋ ಅಥವಾ ಎಲ್ಲೋ ಕಾಲ ಕಳೆದು ಮನೆಗೆ ಹೋಗಿಬಿಡ್ತಾರೆ. ತಂದೆ ತಾಯಿಗಳಿಗೆ ಮೋಸ ಮಾಡುವ ಹುಡುಗರು ಇವತ್ತು ಬಹಳಷ್ಟು ಜನ ಸಿಗ್ತಾರೆ. ಹಂಗಾಗಿ ಅವ್ರನ್ನ ತಂದೆ ತಾಯಿಗಳಿಗೆ ಏನು ಹೇಳ್ಬೇಕಂತಲೂ ಗೊತ್ತಾಗೋದು. ನಮ್ಮ ಮಗ ಶಾಲೆಗೆ ಹೋಗಿಬಿಟ್ಟಾನಂತ. ಆದರೆ ಕೆಲವು ಪೇರೆಂಟ್ಸ್ ಏನು ಮಾಡ್ತಾರೆ, ಅಕ್ಷರಸ್ಥರು ಫೋನ್ ಮಾಡ್ತಾರೆ ನಮಗೂ, ನಮ್ಮ ಹುಡುಗ ಪರ್ಸೆಂಟೇಜ್ ಯಾಕೆ ಕಡಿಮೆ ಮಾಡ್ಯಾನ ಅಂತ. ಅದಕ್ಕೆ ನಾವು ಹೇಳ್ತೀವಿ, ನಾವು ನೋಡ್ರಿ ನಮ್ಮ ಶಾಲೆ ಒಳಗೆ 3 ತಾಸು ಇರ್ತಾನೆ. ಯಾಕಂದ್ರೆ 24 ತಾಸು 18 ತಾಸು ನಿಮ್ಮ ಮನೆಯಲ್ಲೇ ಇರ್ತಾನೆ. ನಾವು 4 ತಾಸು ಕಲಿಸಿರ್ತೀವಿ. ಅದನ್ನು ನೀವು ಮಗ 18 ತಾಸು ಮನೆಯಲ್ಲಿ ಏನು ಮಾಡ್ತಾನೆ ಅದನ್ನು ನೀವು ಅಬ್ಸರ್ವ್ ಮಾಡ್ಬೇಕು. ಎಲ್ಲ ಶಿಕ್ಷಕರಿಂದ ಕಲಿಸೋಕ್ಕಾಗೋದಿಲ್ಲ. ನಾವು ಶಾಲೆಯಲ್ಲಿ ಮಕ್ಕಳಿಗೆ ಸಿಲೆಬಸ್ ಪ್ರಕಾರ ಪಾಠ ಮಾಡ್ತೀವಿ, ಹೋಮ್ವರ್ಕ್ ಕೊಡ್ತೀವಿ, ಚೆಕ್ ಮಾಡ್ತೀವಿ ಅಷ್ಟೇ. ಅದನ್ನು ಮನೆಗೆ ಬಂದ ಮೇಲೆ ನೀವು ಆ ಮಗ ಹೋಮ್ವರ್ಕ್ ಮಾಡ್ತಾನೆ ಇಲ್ಲ, ಅಭ್ಯಾಸ ಮಾಡ್ತಾನೆ ಇಲ್ಲ, ಆತನ ಚಟುವಟಿಕೆಗಳ ಮೇಲೆ ಭಾಳ ನಿಗಾ ಇಡಬೇಕು. ಅಂದ್ರೆ ಮಾತ್ರ ಹುಡುಗನ ಬಗ್ಗೆ ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯ. ಇವತ್ತು ಮಕ್ಕಳು ಏನು ಮಾಡ್ತಾರೆ ಅಂತಂದ್ರೆ ಕಾಲೇಜ್ ಇವತ್ತು ಉದಾಹರಣೆ ಮಸ್ಕಿಯಲ್ಲಿ ಸರ್ PU ಕಾಲೇಜ್ ಅಂತ ಸೈನ್ಸ್ ಕಾಲೇಜ್. ಮಸ್ಕಿ ಹುಡುಗರು ಇಲ್ಲಿ ಸರಿಗಿಲ್ಲ, ಶಿಂಗರಿಗೆ ಹೋಗ್ಬೇಕು, ದೂರದ ವೀಕರಿಗೆ ಹೋಗ್ಬೇಕು. ಅಥವಾ ನಮ್ಮ ಹಾಲಾಪುರ ಕಾಲೇಜಲ್ಲಿ ಕಾಮರ್ಸ್ ಇತ್ತು, ಆರ್ಟ್ಸ್ ಇತ್ತು, ಅಲ್ಲಿ ಹುಡುಗರೆಲ್ಲ ಮಸ್ಕಿ ಬರಬೇಕು ಅಂತಕ್ಕಂಥ ಒಂದು ಮನೋಭಾವ ಸರ್ ಹುಡುಗರಿಗೆ. ಇವತ್ತು ಎಲ್ಲಿ ಹೋದ್ರೆ ಅದೇ ಕೆಲಸ ಸರ್, ಅದೇ ಪಾಠ ಅಂತ ಅದೇ ಪಠ್ಯ ತಪ್ಪರು ಸರ್. ಅಂಥ ಮಕ್ಕಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಸರ್? ಇವತ್ತೇನಿಲ್ಲ, ಮಕ್ಕಳು ಎಂಜಾಯ್ ಮಾಡ್ಬೇಕು ಅನ್ನೋದು ಇರ್ತದೆ. ಹಳ್ಳ್ಯಾಗ ನಾವು ನಮ್ಮ ಹೈಸ್ಕೂಲಾಗ ಕಲಿತು ಹುಡುಗರಿಗೆ ಹೇಳ್ತೀವಿ, ಸರ್ ಇಲ್ಲೇ ನಿಮ್ಮ 6 ವರ್ಷ ನಿಮ್ಮ ಮಕ್ಕಳು ನೋಡಿ ಸಾಕಾಗೈತೆ, ಬೇರೆ ಕಡೆಗೆ ಹೋಗ್ತಿರ್ಲಿ. ಯಾಕಂದ್ರೆ ಮಕ್ಕಳು ಚೇಂಜ್ ಕೇಳ್ತಾರೆ. ಆ ಚೇಂಜ್ ಹೆಸರಿನಲ್ಲಿ ನಾವು ಎಂಥ ಕ್ವಾಲಿಟಿ ಎಜುಕೇಷನ್ ಕೊಟ್ಟರು ಹುಡುಗರು ಮತ್ತು ಇಟ್ಟು ಬಸ್ಸಿನಲ್ಲಿ ತಿರುಗಾಡ್ತಾರೆ. ಬಸ್ಸಿನ ಕಂಡಕ್ಟರ್ ಡ್ರೈವರ್ಗೆ ಹುಡುಗರು ಇವತ್ತು ವಿದ್ಯಾರ್ಥಿಗಳು ಹೆಂಗೆ ಅಂತ ನಿಮ್ಗೆ ಗೊತ್ತಾಗ್ಬೋದು. ಬಟ್ ಇವತ್ತು ಪಾಲಕರು ಯಾರು ಹೇಳ್ತಾ ಇಲ್ಲ. ಇವತ್ತು ನಮ್ಮ ಪಾಲಕರು ಮಕ್ಕಳ ಮಾತೇ ಕೇಳ್ತಾರೆ. ನಾನು ಇಲ್ಲಿ ಓದಾಗಲು ಇಲ್ಲಕ್ಕೆ ನಮ್ಮ ಮನೆಯಾಗ ಇರ್ಕೊಂಡು ಬಂದಾಗ ಅನಿವಾರ್ಯದಿಂದ ನಮ್ಮ ಪಾಲಕರು ಬೇರೆ ಕಡೆ ಕಳಿಸ್ತಾರೆ. ಹಿಂಗಾಗಿ ಇದು ಹೋಗ್ಬೇಕು. ನಮ್ಮ ಈಗ ಹಳ್ಳಿಗಳಲ್ಲಿ ಕೂಡ ಇವತ್ತು ಹುಡುಗಿಯರು ಕೂಡ ಇರೋಂಗಿಲ್ಲ. ನಾನು ಹೊರಗಡೆ ಹೋಗ್ತೀನಿ, ಬಸ್ನಲ್ಲಿ ತಿರುಗಾಡ್ತೀನಿ, ಬಸ್ ಸ್ಟ್ಯಾಂಡ್ನಲ್ಲಿ. ಇವತ್ತು ನಮ್ಮ ಸಿಂಧೂರು ಅಂತಲ್ಲಿ ನೋಡ್ಬಿಟ್ರೆ ಸುಮಾರು ಅಲ್ಲಿ 40 ಕಾಲೇಜು, ಸುಮಾರು 10,000 ವಿದ್ಯಾರ್ಥಿಗಳು ಬಸ್ ಸ್ಟ್ಯಾಂಡ್ನಾಗ ಇರ್ತಾರೆ. ಅದು ಒಂದು ಎಂಜಾಯ್ಮೆಂಟ್ ಹುಡುಗರಿಗೆ. ಆ ಸ್ನೇಹ ನಮಗೆ ಸರ್ ಹೇಳ್ದಂಗೆ ನಮ್ಮ ಕುಟುಂಬದ ಒಂದು ಗುರಿ ಉದ್ದೇಶಗಳ ಮಕ್ಕಳಕ್ಕಿಂತ ಸ್ನೇಹಿತರ ಒಂದು ಹವ್ಯಾಸಗಳು ಭಾಳ ಮಾರು ಹೋಗ್ತಾರೆ. ಹೀಗಾಗಿ ಕಾಲೇಜುಗಳು ಇವತ್ತು ಹಳ್ಳಿ ಕಾಲೇಜು ಬಂದಾಗ್ತವೆ. ಫಾರ್ ಎಕ್ಸಾಂಪಲ್ ನಮ್ಮ ಬೆಳಗಾವಿ ಅರುಣೋದಯನಿ ಇವತ್ತು ಅಲ್ಲಿ ಸಿದ್ದರಾಮೇಶ್ವರ 2 ಕಾಲೇಜ್ ಅದಾವ, ಅದರ ಡಬಲ್ ಹುಡುಗಿ ಇಲ್ಲಿ ಬರ್ತಾರೆ. ಅದೇ ರೀತಿ ಮಸ್ಕಿಯಲ್ಲಿ ಹೋದಾಗ ಮಸ್ಕಿ ಬಿಟ್ಟು ಲಿಂಗ್ಸೂರ್ಸಿಂದ ಫುಲ್ಲು 10 ಪ್ಲಸ್ ಹೋಗ್ತಾರೆ. ಇವತ್ತು PUC ಆಗಿರ್ಬೋದು, SLC ಆಗಿರ್ಬೋದು ಸರ್, ಪರೀಕ್ಷಾ ಫಲಿತಾಂಶದಲ್ಲಿ ನಮ್ಮ ರಾಯಚೂರು ಪಟ್ಟಿ ಇದೆ ಸರ್. ರಾಯಚೂರು ಪಟ್ಟಿ ನಾವು ಮೇಲೆ ನೋಡಿದ್ರೆ ಮೇಲೆ ಕಾಣೋದು ಸರ್ ಪಟ್ಟಿ. ನಾವು ಕೆಳಗಡೆ ಹೋಗಿ ಸರ್, ಅಂದ್ರೆ ಕೆಳಗೆ 28, 29 ಸರ್. ಅಟ್ಲೀಸ್ಟ್ ಈ ವರ್ಷ ಆದ್ರೂ ನಮ್ಮ ರಾಯಚೂರು ಟಾಪಲ್ಲಿ ಬರಬೇಕಾದ್ರೆ ನಮ್ಮ ಮಕ್ಕಳು ಎಲ್ಲ ಹುಡುಗರು ಪಾಸ್ ಆಗ್ಬೇಕು ಸರ್. ಆ ಥರ ಆಗ್ಬೇಕಾದ್ರೆ ಏನು ಸರ್ ನಮ್ಮ ಮಕ್ಕಳಿಗೆ ಒಂದು ಗೈಡ್ಲೈನ್ಸ್ ಅಥವಾ ಮಕ್ಕಳಿಗೆ ಏನು ಸರ್ ಕಲಿಯೋದೇ ಸರ್? ಜಿಲ್ಲೆಯ ಫಲಿತಾಂಶ ಮೇಲೆ ಒಂದು ಸ್ಥಾನದಲ್ಲಿ ಬರಬೇಕಂದ್ರೆ ನನ್ನ ಅನುಭವದಲ್ಲಿ ನಾನು ತಿಳ್ಕೊಂಡಿರುವಂಥ ವಿಚಾರ, ಈ ಶಿಕ್ಷಕ ವೃತ್ತಿ ಅನ್ನುವಂಥದ್ದು ಒಂದು ಪವಿತ್ರವಾದಂಥ ವೃತ್ತಿ. ಎಲ್ಲರೂ ಕರೆಕ್ಟಾಗಿ ಮಕ್ಕಳಿಗೆ ನಾವು ಕಲಿಸಿದರೆ ಯಾಕೆ ನಾವು ಮೇಲಿನ ಒಂದು ಸ್ಥಾನದಲ್ಲಿ ಬರಲಿಕ್ಕೆ ಆಗಲ್ಲ ಅಂತ ಒಂದು ಕಡೆಗೆ. ಈಗ ನಾವಿಲ್ಲಿ ಕುಂತವ್ರು ಎಲ್ಲರೂ ಸರ್ಕಾರಿ ಶಾಲೆಯಲ್ಲಿ ಓದೀವಿ, ಹಳ್ಳಿಯಲ್ಲಿ ಓದೀವಿ, ಈ ಸ್ಥಾನದಲ್ಲಿ ಇದ್ದೀವಿ. ಇದಕ್ಕೆ ಕಾರಣ ಏನಂತಂದರೆ ನಾವು ಕಲಿಸುವಂಥ ಗುರುಗಳು ಸರಿಯಾಗಿ ಮಕ್ಕಳಿಗೆ ಬೋಧನೆ ಮಾಡಬೇಕು. ಒಂದು. ಎರಡನೇದೇನಂತಂದರೆ ಈಗ ಒಂದು ಮಕ್ಕಳ ಸ್ಥಿತಿ ಹೆಂಗಾಗಿತ್ತು ಅನ್ನುವಂಥದ್ದು ಸರ್ ಹೇಳಿದ್ರು. ಸರಿಯಾಗಿ ಇವತ್ತು ನಾವು ಕಲಿಸಿದರೆ ಖಂಡಿತ ನಾವು ಮೇಲಿನ ಸ್ಥಾನಕ್ಕೆ ಬರ್ತೇವೆ. ಇದು ಅಂದರೆ ಇನ್ನೊಂದು ಇಲ್ಲಿ ಸರ್ ಹೇಳಿದರು, ಹಳ್ಳಿ ಊರಾಗ ಇವತ್ತು ನೀವು ಕೇಳಿದಂಥ ಒಂದು ಪ್ರಶ್ನೆ ಇವರು ಸರ್ ಕೇಳಿದ್ರು, ನಾನು ಒಂದು ಮಾತು ಹೇಳ್ತೀನಿ. ಈಗ ಮಸ್ಕಿ ಇಲ್ಲಿದ್ದಂಥವ್ರು ಇನ್ನೊಂದು ಕಡೆಗೆ ಹೋಗ್ತಾರೆ, ಅವರೆಲ್ಲ ಅಲ್ಲಿ ಚಲೋ ಐತಿ ಅನ್ನುವಂಥದ್ದು ನೀವು ಕೇಳಿದ್ವಿ. ನಾನೊಂದು ಮಾತು ಹೇಳ್ತೀನಿ. ನನ್ನದೇ ಒಂದು ಗರ್ಲ್ಸ್ ಸರ್ಕಾರಿ ಬಾಲಕಿಯರ ಒಂದು ಪದವಿ ಪೂರ್ವ ಕಾಲೇಜು. ನನ್ನ ಕಾಲೇಜಿನಲ್ಲಿ
ಪ್ರತಿ ಕ್ಲಾಸ್ನಲ್ಲಿ ಸ್ಮಾರ್ಟ್ ಬೋರ್ಡ್ ಇರುವಂಥದ್ದು ಈಗ 2-3 ವರ್ಷ ಆಯಿತು. ನಾವಿವತ್ತು ಚಾಕ್ ಪೀಸ್ ಯೂಸ್ ಮಾಡಿಲ್ಲ. ಇವತ್ತು ಎಲ್ಲ ರೀತಿಯ ಒಂದು ಟೆಕ್ನಿಕ್ಗಳನ್ನು ಯೂಸ್ ಮಾಡಿ ಮಕ್ಕಳಿಗೆ ಒಂದು ಬೋಧನೆಯನ್ನು ಮಾಡ್ತಿದ್ದೀವಿ. ನಮ್ಮ ಕಾಲೇಜು ಪ್ರತಿ ವರ್ಷ 90ಕ್ಕಿಂತ ಹೆಚ್ಚಿನ ಒಂದು ಫಲಿತಾಂಶ ಇರುತ್ತೆ. ಇದೇ ರೀತಿ ಬೇರೆ ಬೇರೆ ಕಾಲೇಜಲ್ಲಿ ಇದ್ದಂಥವ್ರು ನಾವು ಕೂಡ ಒಂದು ಏನಾದರೂ ಒಂದು ಎಫರ್ಟ್ ಹಾಕಬೇಕು, ಒಳ್ಳೆ ರೀತಿಯಿಂದ ಮಾಡಬೇಕಂತ ಯೋಚನೆ ಮಾಡಿದರೆ ಇವತ್ತು ಪಾಲಕರ ಮನಸ್ಥಿತಿ ಬೇರೆ ಆಗುತ್ತೆ. ಈಗ ನೋಡ್ರಿ ಸರ್, ಇತ್ತೀಚೆಗೆ ಮಕ್ಕಳಿಗೆ ಸಂಸ್ಕಾರ, ಸಂಪ್ರದಾಯ, ಸಂಸ್ಕೃತಿ, ನಮ್ಮ ಪರಂಪರೆ ಎಂಬುದು ಇತ್ತೀಚೆಗೆ ಎಲ್ಲ ಮಾಡಿದೆ ಸರ್. ಇದಕ್ಕೆ ಮಕ್ಕಳಲ್ಲಿ ಈ ಥರ ಬರ್ಬೇಕಾದ್ರೆ ಶಾಲೆಯಲ್ಲಿ ಯಾವ ರೀತಿ ಆಗಿರ್ತಕ್ಕಂಥ ಒಂದು ಒಳ್ಳೆ ಯೋಜನೆ ತರ್ಬೋದು ಸರ್? ಈ ನಮ್ಮ ಶಿಕ್ಷಣದಲ್ಲಿ ಏನಾಗಿದೆ, ನಮ್ಮ ನೈತಿಕ ಶಿಕ್ಷಣದಿಂದ ಬಹು ದೂರ ಇದೆ ಪಾಶ್ಚಿಮಾತ್ಯ ಶಿಕ್ಷಣ. ಮಕ್ಕಳಿಗೆ ಸಂಸ್ಕಾರಗಳಂತಕ್ಕದ್ದು ಅದು ಕೇವಲ ಮಠಮಾನ್ಯ ತರಿಸ್ಬೇಕಂತಲ್ಲ, ಶಾಲೆ ಒಳಗೆ ನಮಗಿಲ್ಲ. ನಮ್ಮ ಭಾರತ ಆಧ್ಯಾತ್ಮಿಕ ರಾಷ್ಟ್ರ. ನಮ್ಗೆ ಇವತ್ತು ಯೋಗದಂಥ ವಿದ್ಯೆ ಜಗತ್ತಿನಲ್ಲಿ ಎಲ್ಲೂ ಇಲ್ಲ. ಬಟ್ ಅಂಥವಿಲ್ಲ. ಇವತ್ತು ಮಕ್ಕಳು ಹಂಗೆ ಯಾಕೆ ಆಗ್ತಾ ಇದ್ದಾರೆ ಅಂದರೆ, ಕೆಲವು ಸಂಘ ದೋಷದಿಂದ ಇವತ್ತು ಮಾಧ್ಯಮಗಳನ್ನು ಕೇಳ್ತಾ ಇದ್ದಾರೆ. ಸಂಸ್ಕಾರಗಳನ್ನು ಹುಟ್ಟಿನಿಂದ ಬರೋದು. ಈಗ ನಾವು ಮಕ್ಕಳಿಗೆ ಕಾಲೇಜಿನಲ್ಲಿ ಶಿಸ್ತು ಕಲಿಸ್ತು ಅಂದರೆ ನಮ್ಮ ಎದುರಿಗೆ ನಾವು ಇರತನಷ್ಟೇ ಶಿಸ್ತು ತೋರಿಸ್ತಾರೆ, ಮತ್ತು ಹೊರಗಿನ ನಡತೆಗಳಿಗೆ ನಾವು ತಿದ್ದಕ್ಕಾಗಲ್ಲ. ಅದಕ್ಕಾಗಿ ಇವತ್ತಿನ ಮಕ್ಕಳಿಗೆ ನೈತಿಕ ಶಿಕ್ಷಣ, ಜೀವನ ಅಂದರೆ ಏನು, ಜೀವನದ ಪಾಠಗಳು ಇರಬೇಕಂತ ನನ್ನ ಆಸೆ. ನಾವುಗಳಿಂದ ನಾವು ಭಾಳ ದೂರ ಇದ್ದೀವಿ ಸರ್. ಮಕ್ಕಳಿಗೆ ಇತ್ತೀಚೆಗೆ ಆತ್ಮಸ್ಥೈರ್ಯ, ಮನೋಸ್ಥೈರ್ಯ ಎಂಬುದು ಭಾಳಷ್ಟು ಕಳ್ಕೊಳುತ್ತೆ ಸರ್. ಆ ಒಂದು ಮಕ್ಕಳಿಗೆ ಹೆಚ್ಚೆಚ್ಚು ಆತ್ಮಸ್ಥೈರ್ಯ, ಮನೋಸ್ಥೈರ್ಯ, ಒಂದು ಪಾಸಿಟಿವ್ನೆಸ್ ಬರಬೇಕಾದ್ರೆ ಯಾವ ರೀತಿಯಾಗಿ ಮಕ್ಕಳಿಗೆ ಹೇಳಕ್ಕೆ ಇಷ್ಟಪಡ್ತಾರೆ ಸರ್? ಏನನ್ನ ಹೇಳಕ್ಕೆ ನೋಡಿ ಸರ್, ಆತ್ಮಸ್ಥೈರ್ಯ, ಮನಸ್ಥೈರ್ಯ ಅನ್ನೋಂಥದ್ದು ಮಕ್ಕಳಲ್ಲಿ ಒಂದು ಕಾನ್ಫಿಡೆಂಟ್ ಬಂದಾಗ ಮಾತ್ರ ಅದು ಇರುತ್ತೆ. ಇವತ್ತು ಏನಾಗಿದೆ, ಮಕ್ಕಳಿಗೆ ಆತ್ಮಸ್ಥೈರ್ಯ ಯಾಕೆ ಹೋಗಿದೆ ಅಂತಂದರೆ ಅವರು ಅಭ್ಯಾಸನೇ ಮಾಡ್ತಾ ಇಲ್ಲ, ಓದು ಬರಹ ಇಲ್ಲ, ಸಂಸ್ಕೃತಿ ಸಂಸ್ಕಾರಗಳಿಲ್ಲ, ತಂದೆ ತಾಯಿ ಮಾತನ್ನು ಕೇಳ್ತಾ ಇಲ್ಲ, ಗುರುಗಳ ಮಾತನ್ನು ಕೇಳ್ತಾ ಇಲ್ಲ. ಅದಕ್ಕಾಗಿ ನಾನೇ ಹೇಳ್ತೀನಿ, ಮೊದಲು ಮನೆಗೆ ತಂದೆ ತಾಯಿಗಳು ಏನಂತಂದರೆ ಸಂಸ್ಕೃತಿ ಸಂಸ್ಕಾರ, ನಮ್ಮ ಧರ್ಮ, ನಮ್ಮ ಆಚಾರ ವಿಚಾರಗಳ ಬಗ್ಗೆ ನಾವು ಮಕ್ಕಳಿಗೆ ತಿಳಿಸ್ಕೊಟ್ಟಾಗ ಆ ಮಗು ಒಂದು ಸಂಸ್ಕಾರದಿಂದ ಬೆಳೆದಾಗ ಅವನು 1ನೇ ಕ್ಲಾಸ್ನಿಂದ ಅವನು ಉತ್ತಮ ರೀತಿಯಲ್ಲಿ ಬೆಳಕಾಗುತ್ತೆ. ಇವತ್ತು ನೀವು ಒಂದು ಮಾತು ಹೇಳಿದ್ರಿ, ಆತ್ಮಸ್ಥೈರ್ಯ ಇಲ್ಲ. ಯಾಕಂತಂದರೆ ಈಗ ನನ್ನ ಬಗ್ಗೆ ನನಗೆ ವಿಶ್ವಾಸ ಇರಬೇಕು. ಆ ವಿಶ್ವಾಸ ಯಾಕಿಲ್ಲ ಅಂತಂದರೆ ಮಕ್ಕಳು ಸರಿಯಾಗಿ ಕ್ಲಾಸ್ನಲ್ಲಿ ಕುಂತ್ಕೊಂಡು ಕರೆಕ್ಟಾಗಿ ಕೇಳ್ತಾ ಇದ್ರು. ಒಂದು ಕೇಳಿದಂಥದ್ದನ್ನು ಹೆಂಗೆ ಮನನ ಮಾಡ್ಕೋಬೇಕು, ಹೆಂಗೆ ಬರೀಬೇಕು, ಹೆಂಗೆ ಮಾರ್ಕ್ಸ್ ತೊಗೊಳ್ಬೇಕು ಅನ್ನುವಂಥದ್ದು ಇವತ್ತು ಮಕ್ಕಳಲ್ಲಿ ಇಲ್ಲ. ಹೀಗಾಗಿ ಮಕ್ಕಳಿಗೆ ಆತ್ಮಸ್ಥೈರ್ಯ ಕಡಿಮೆ ಆಗಿದೆ. ಅದಕ್ಕೆ ನಾವೇನು ಮಾಡ್ಬೇಕಂದ್ರೆ ಒಂದು ಕೊನೆಗೆ ಏನಂದರೆ, ಅವರಲ್ಲಿ ಆತ್ಮಸ್ಥೈರ್ಯ ಬರಬೇಕಂತಂದರೆ ನಾವು ಕರೆಕ್ಟಾಗಿ ಏನಂತಂದರೆ ಮಕ್ಕಳಿಗೆ ಓದಕ್ಕೆ ಕೇಳಬೇಕು. ಇವತ್ತು ಪಾಲಕರು ಇರ್ಬೋದು, ಉಪನ್ಯಾಸಕರು, ಶಿಕ್ಷಕರು ಇರ್ಬೋದು, ಅವರಿಗೆ ಆತ್ಮಸ್ಥೈರ್ಯ ನಾವು ತುಂಬಬೇಕು. ಚೆನ್ನಾಗಿ ಓದ್ರಿ, ಚೆನ್ನಾಗಿ ಓದ್ರಿ, ಬರೀರಿ. ಇದರಿಂದ ಏನಾಗ್ತದೆ, ನೀವು ಉತ್ತಮ ಅಂಕಗಳನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಮಾತನ್ನು ನಾವು ಪ್ರತಿದಿನ ಕ್ಲಾಸ್ನಲ್ಲಿ ಹೇಳುತ್ತಾ ಹೋಗೋದ್ರಿಂದ ಆ ಮಕ್ಕಳಿಗೆ ಓದಂಥ ಆತ್ಮಸ್ಥೈರ್ಯ ಬರುತ್ತೆ. ಇದರಿಂದ ಏನಂತಂದರೆ ಒಳ್ಳೆ ರೀತಿಯಲ್ಲಿ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಹೇಳ್ತೀನಿ ಸರ್. ಮನೆಯಲ್ಲಿ ಪ್ರತಿ ವರ್ಷ ನಮ್ಮ ತಿಳಿದಂಗೆ ಸರ್, ಫಲಿತಾಂಶದಲ್ಲಿ ಬಾಲಕಿಯರೇ ಮೇಲ್ಗೈ ಸರ್, ಬಾಲಕರು ಹಿನ್ನಡೆ. ಬಾಲಕರು ಕೂಡ ಹೆಚ್ಚು ಅಂಕ ಪಡೆದು ಒಂದು ವರ್ಷ ನಮ್ಗೆ ಗೊತ್ತಿಲ್ಲ ಸರ್, ನಮ್ಮ ತಿಳಿದ ಮಟ್ಟಿಗೆ ನಾವು ವಿದ್ಯಾರ್ಥಿಸಿಂದ ನೋಡಿದ ಪ್ರಕಾರ ಬಾಲಕರು ಹೆಚ್ಚು ಅಂಕ ಗಳಿಸಿ ಅವರು ಕೂಡ ಮೊದಲ ಸ್ಥಾನ ಬರ್ಬೇಕಾದ್ರೆ ಬಾಲಕರಿಗೆ ಏನು ಇಷ್ಟಪಡ್ತಾರೆ ಸರ್? ಯಾವುದೇ ಫಲಿತಾಂಶ ಬಂದಾಗ ಬಾಲಕಿಯರೇ ಮೇಲುಗೈ ಅಂತ ಅನ್ನೋದು ನಾವು ಕಲಿಯುವಲ್ಲಿಂದಲೂ ಕೂಡ ಹೆಣ್ಮಕ್ಳೇ ಒಂದು ಪ್ರಥಮ ಸ್ಥಾನದಲ್ಲಿ ಬರ್ತಾರೆ. ಆದರೆ ಏನಂದರೆ ಹೆಣ್ಮಕ್ಕಳು ಭಾಳ ನಿಷ್ಠೆಯಿಂದ ಮತ್ತು ಅಷ್ಟೇ ಮನಸ್ಸು ಕೊಟ್ಟು ಅಭ್ಯಾಸ ಮಾಡ್ತಾರೆ. ಅವರು ಯಾವುದು ಹುಡುಗರು ಮಾತ್ರ ಹಂಗೆ ಮಾಡೋಲ್ಲ. ಹುಡುಗರು ಶಾಲೆಗೆ ಅಷ್ಟೇ, ಶಾಲೆಗೆ ಇರುವಾಗ ಒಂದು ಸ್ವಲ್ಪ ಗಮನ ಕೊಡ್ತಾರೆ. ಶಾಲೆ ಬಿಟ್ಟ ತಕ್ಷಣವೇ ಅವರು ಚಟುವಟಿಕೆಗಳು ಬೇರೆ ಬೇರೆ ಇರ್ತಾವೆ. ಆಟ ಆಡೋದಿರ್ಬೋದು, ಯಾವುದಾದ್ರೂ ಒಂದು ಬೇರೆ ಬೇರೆ ಒಂದು ಚಟುವಟಿಕೆಗಳಲ್ಲಿ ತೊಡಗಿಬಿಡ್ತಾರೆ. ಆದರೆ ಹೆಣ್ಮಕ್ಳು ಮಾತ್ರ ಶಾಲೆಯೂ ಮನೆಯಲ್ಲಿನೂ ಓದ್ತಾರೆ, ಶಾಲೆಯಲ್ಲಿನೂ ಓದ್ತಾರೆ. ಅದಕ್ಕೋಸ್ಕರ ಅವರು ಯಾವಾಗಲೂ ಫಲಿತಾಂಶದಲ್ಲಿ ಫಸ್ಟ್ ಬರೋದು ಇದೇ ಮುಖ್ಯ ಕಾರಣ. ಹುಡುಗರು ಅವರು ಓದ್ತಾರೆ, ಬರೀತಾರೆ, ಆದರೆ ಸ್ವಲ್ಪ ಅಭ್ಯಾಸದಲ್ಲಿ ಕಡಿಮೆ ಅವರು. ಯಾಕಂದರೆ ಕೆಲವೊಂದು ಮಕ್ಕಳು ಸಂಘ ದೋಷ ಇರ್ಬೋದು, ಅಥವಾ ಸಹವಾಸ ದೋಷ, ಅಥವಾ ಹ್ಯಾಂಡ್ ರೈಟಿಂಗು. ಈ ಹ್ಯಾಂಡ್ ರೈಟಿಂಗ್ ಬಗ್ಗೆನೂ
ಭಾಳಷ್ಟು ಕೆಲವು ಕಂಪ್ಲೇಂಟ್ ಇವತ್ತಿನ ಮಕ್ಕಳಿಗೆ ಹ್ಯಾಂಡ್ ರೈಟಿಂಗ್ ಸ್ಕಿಲ್ ಭಾಳ ಕಡಿಮೆ ಆಗಿಬಿಟ್ಟೆ. ರೈಟಿಂಗ್ ಸ್ಕಿಲ್ಲೇ ಇಲ್ಲ. ಹೌದು ಸರ್. ಇವಾಗ ಎಷ್ಟು ದುರಂತಕ್ಕೆ ಬಂದದಂದ್ರೆ ಮಕ್ಕಳಿಗೆ ಹೇಳಿದ್ದನ್ನು ಬರ್ಕೊಳಕ್ಕಾಗ್ತಾಯಿಲ್ಲ. ಇನ್ನು ಅವ್ರು ಬರೆಯೋದು ಯಾವಾಗ? ಅದಕ್ಕೋಸ್ಕರ ಹೆಣ್ಮಕ್ಳು ಸಾಧ್ಯವಾದಷ್ಟು ಮಟ್ಟಿಗೆ ಅಕ್ಷರ ದುಂಡಿರ್ತಾವ, ಗಂಡು ಮಕ್ಕಳ ಹ್ಯಾಂಡ್ ರೈಟಿಂಗ್ ಸ್ವಲ್ಪ ದುಂಡು ಇರೋದಿಲ್ಲ. ಯಾರ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿರ್ತಾವ ಅವು ಭಾಳಷ್ಟು ಸ್ಕೋರ್ ಮಾಡಲಿಕ್ಕೆ ಸಾಧ್ಯವಿದೆ. ಮತ್ತು ಹೆಣ್ಮಕ್ಳು ಮನೆಯಲ್ಲಿ ತಾಯಿ ತಂದೆ ಹೇಳಿದ ಕೆಲಸ ಮಾಡಿನೂ ಅಭ್ಯಾಸ ಮಾಡ್ತಾರೆ. ಆದರೆ ಗಂಡು ಮಕ್ಕಳು ತಾಯಿ ತಂದೆ ಮಾತನ್ನು ಕೇಳೋದಿಲ್ಲ, ತಮ್ಮ ಫ್ರೆಂಡ್ಸ್ ಮಾತೇ ವೇದವಾಕ್ಯ. ಫ್ರೆಂಡ್ಸ್ ಏನಾದ್ರು ಹೇಳಿದ್ರೆ ಅದನ್ನು ಚಾಚು ತಪ್ಪದೆ ಮಾಡ್ತಾರೆ. ತಂದೆ ತಾಯಿಗಳು ಓದಪ್ಪ ಅಂದ್ರೆ ಓದೋದಿಲ್ಲ. ಆಮೇಲೆ ಹೆಣ್ಮಕ್ಳು ಮಾಡಲ್ ಕ್ವಶನ್ಸ್ ಬಿಡಿಸ್ತಾರೆ. ಆನಂತರ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿರ್ತವ, ಅವ್ರ ಮನಸ್ಸು ಕೂಡ ಅಷ್ಟೇ ಶುದ್ಧವಾಗಿರ್ತದೆ. ಇವರು ಹೊರಗಡೆ ಹೋಗ್ಕೇಸೆ ಮನಸ್ಸನ್ನು ಕೆಡಿಸ್ಕೊಂಡ್ಬಂದ್ಬಿಡ್ತಾರೆ. ಶಾಲೆಗೆ ಒಂದು 10 ರಿಂದ 2 ಗಂಟೆ ತನಕ ಶಾಲೆಗೆ ಬರ್ತಾರೆ, ಮತ್ತೆ 3-4 ಗಂಟೆಯಿಂದ ಹೋದ್ರೆ ರಾತ್ರಿ 7 ಗಂಟೆಗೆ ಬಂದ್ಬಿಡ್ತಾರ. ಎಲ್ಲ ಮನಸ್ಸು ಏನು ಕಲ್ವಶ ಮಾಡ್ಕೊಂಡ್ಬಿಡ್ತಾರೆ. ಸೆಟ್ ಮಾಡಿದವ್ರು ಆನ್ಸರ್ ಶೀಟನ್ನು ಡೌನ್ಲೋಡ್ ಮಾಡ್ಕೊಂಡು ಅಥವಾ ಗುರುಗಳು ಅದನ್ನು ಡೌನ್ಲೋಡ್ ಮಕ್ಕಳಿಗೆ ಟೆಕ್ನಿಕನ್ನು ಹೇಳ್ಕೊಡ್ಬೇಕು. ಅಂದಾಗ ಮಾತ್ರ ಈ ಒಂದು 70% ಅಥವಾ 80% ಮಕ್ಕಳು ಸಫಲರಾಗ್ತಾರೆ. ಇಲ್ಲಾಂದರೆ ಸ್ವಲ್ಪ ಏನಾದ್ರು ಕನ್ಫ್ಯೂಸ್ ಆಗ್ತದೆ. ಆದರೆ ಮಕ್ಕಳಿಗೆ ಭಯ ಪಡಬಾರ್ದು ಅಂತ ಹೇಳ್ತೀನಿ. ಪರೀಕ್ಷೆ ಅನ್ನೋದು ಕೇವಲ ಜೀವನಕ್ಕಷ್ಟೇ. ಆ ಒಂದು ಮುಂದೆ ಪರೀಕ್ಷಾ ಫಲಿತಾಂಶದ ಬಗ್ಗೆ ಏನು ಕರ್ಮಣ್ಯವಾಧಿಕಾರಸ್ಥೆ ಮಹಾಫಲೇಶು ಕದಾಚನ ಅನ್ನಂಗ ನೀವು ಪ್ರಯತ್ನ ಪಡ್ರಿ. ಫಲಿತಾಂಶ ದೇವರು ಕೊಡ್ತಾರೆ ನಿಮಗೆ. ನಿಮ್ಮ ಪ್ರಯತ್ನಕ್ಕೆ ತಕ್ಕಂತೆ ಫಲ ಸಿಗ್ತದೆ. ಆದರೆ ಪ್ರಯತ್ನ ಪಡಲಾರ್ದ ಯಾವ ಕಾಲಕ್ಕೂ ನಿಮಗೆ ಫಲ ಸಿಗಲ್ಲ. ಅದಕ್ಕೆ ನಿಮಗೆ ಸಕ್ಸಸ್ ಆಗಲಿ, ನೀವು ಸಕ್ಸಸ್ ಆಗಿ ಮುಂದೆ ಒಳ್ಳೆ ಪ್ರಜೆರ ಅಂತ ನಾನು ಆಶಿಸ್ತೇನೆ. ಸರ್ ಏನಿಲ್ಲ, ಇತ್ತೀಚೆಗೆ ಮಕ್ಕಳು ಕೆಲವು ಕಾಲೇಜಿಗೆ ಬರಲ್ಲ ಅಂಥ ಮಕ್ಕಳಿಗೆ ನಾವು ಪರೀಕ್ಷೆಗೆ ಯಾಕೆ ಹೋಗಲಿ, ನಾನು ಪಾಸ್ ಆಗಲ್ಲ ಅಂತಕ್ಕಂಥ ಮಕ್ಕಳಿಗೆ ಈ ಸ್ವಲ್ಪ ಸಮಯದಲ್ಲಿ ಮಕ್ಕಳಿಗೆ ಹೆಚ್ಚು ಅಂಕ ಗಳಿಸ್ಬೇಕಾದ್ರೆ ಯಾವ ರೀತಿ ಏನಾದ್ರು ಟ್ರಿಕ್ಸ್ ಇರುತ್ತೆ ಸರ್? ಏನಿಲ್ಲ, ಪ್ರಶ್ನೆಗಳನ್ನು ಬಿಡಿಸುವಾಗ ಮೊದಲು ಆ ವಿದ್ಯಾರ್ಥಿಗಳಿಗೆ ಈಗ 1 ಮಾರ್ಕ್ಸಿಗೆ ಸರ್ ಹೇಳಿದ್ರು 1 ಮಾರ್ಕ್ಸಿಗೆ ಎಷ್ಟು ಬರಬೇಕು, 2 ಮಾರ್ಕ್ಸಿಗೆ ಎಷ್ಟು ಬರಬೇಕು, 3 ಮಾರ್ಕ್ಸಿಗೆ ಎಷ್ಟು ಬರಬೇಕು, 10 ಮಾರ್ಕ್ಸಿಗೆ ಎಷ್ಟು ಬರಬೇಕು, ಈ ಒಂದು ಇತ್ತಂತಂದರೆ ಆಟೋಮೆಟಿಕ್ಕಾಗಿ ಪಾಸಿಂಗ್ ಅಂದರೆ ಏನು, ಜಸ್ಟ್ ಇಲ್ಲಿ ಪಾಸಿಂಗ್ ಇರ್ತದೆ 24 ಮಾರ್ಕ್ಸ್ ತೊಗೊಂಡ್ರೆ ಪಾಸ್. ಈಗ 80ಕ್ಕೆ ಥಿಯರಿ ಇರ್ತದೆ, 24 ತೊಗೊಂಡ್ರೆ ಸಾಕು ಅಂತ ಅದೊಂದು ಟ್ರಿಕ್ಸ್ ಇದೆ ಸರ್. ಹೈ ಸ್ಕೋರ್ ಆಗೋದ್ರಲ್ಲಿ ನೋ ಪ್ರಾಬ್ಲಮ್. ಇಲ್ಲಿ ಪಾಸಿಂಗ್ ಈಗ ಇತ್ತೀಚೆಗೆ ಬೋರ್ಡ್ನವ್ರು ಏನು ಮಾಡಲ್ಲ, ಪಾಸಿಂಗ್ ಪ್ಯಾಕೇಜ್ ಕೊಟ್ಟಿಲ್ಲ. ಆ ಪಾಸಿಂಗ್ ಪ್ಯಾಕೇಜ್ ಹೋದ್ರೆ ಅವರು ಯಶಸ್ವಿ ಆಗ್ಬೋದು. 24 ತಗೋಬೇಕು. ಯಾಕಂದ್ರೆ ಅಲ್ಲಿ ನಾವು ಇಂಟರ್ನಲ್ 20 ಮಾರ್ಕ್ಸ್ ಕೊಟ್ಟಿರ್ತೀವಿ ಸಾಮಾನ್ಯವಾಗಿ, ಅಲ್ಲಿ ಅವ್ರು 24 ಮಾರ್ಕ್ಸ್ ತೊಗೊಂಡ ಮಾತ್ರ ಪಾಸ್ ಆಗ್ತಾರೆ. ಈಗಿನ ಏನು ಚಾಲೆಂಜಸ್ ಅಲ್ಲ, ಒಬ್ಬ ದೊಡ್ಡ ಹುಡುಗನು ಕೂಡ ಈಗ ಪಾಸ್ ಆಗ್ತದೆ. 24 ಹೇಳಿ ನಾವು 24 ತಗೊಳ್ಳೇಬೇಕು. ಈಗೇನು ನೋ ಪ್ರಾಬ್ಲಮ್, ಫೇಲ್ ಆಗುವಂಥ ಅವಶ್ಯಕತೆನೂ ಇಲ್ಲ ಸರ್. ನಮಗೆ ಇತ್ತೀಚೆಗೆ ನಮ್ಮ PUC ಬೋರ್ಡ್ ಪ್ರತಿ ವರ್ಷವೂ ಕರ್ನಾಟಕದ ಫಲಿತಾಂಶ 100 ಹೋಗ್ಬೇಕಂತಕ್ಕಂಥದ್ದು ಒಂದು ಪ್ರಯತ್ನ ಸರ್. ಆದರೂ 100 ಆಗ್ತಾ ಇಲ್ಲ ಸರ್. ಇದನ್ನೆಲ್ಲ ಹೊಸ ಯೋಜನೆ, ಹೊಸ ಕಾರ್ಯಕ್ರಮ ತಂದರೂ ಸತ್ಯ ಕೆಲವು ಭಾಗದಲ್ಲಿ ಅಷ್ಟೇ ಸೀಮಿತ ಆಯ್ತು ಸರ್. ವಿಶೇಷವಾಗಿ ಕರಾವಳಿ ಭಾಗ, ದಕ್ಷಿಣ ಕನ್ನಡ ಅಷ್ಟೇ ಆಯ್ತು. ನಮ್ಮ ಭಾಗದಲ್ಲಿ ಯಾಕೆ ಆಗ್ತಿಲ್ಲ ಸರ್? ನಮ್ಮ ಪ್ರಶ್ನೆ ಇಲ್ಲೇನು ಸರ್ ಸಮಸ್ಯೆ ಮಕ್ಕಳಿಗೆ ಕಲಿಕೆ? ನಮ್ಮ ಈ ಕಲ್ಯಾಣ ಕರ್ನಾಟಕ ಈ ಪ್ರದೇಶ ಅಂತಂದರೆ ಮೊದಲಿಂದ ಹಿಂದುಳಿದ ಪ್ರದೇಶ ಅಂತ ನಾವು ಅನ್ಕೊಂಬಿಟ್ಟೇವೆ. ಅದರಿಂದ ಫಸ್ಟ್ ನಾವು ಹೊರಗೆ ಬಂದು ಈಗ ಉದಾಹರಣೆಗೆ ಈಗ ಕರಾವಳಿ ಮತ್ತು ಬೆಂಗಳೂರು ಜಿಲ್ಲೆಯವರು ಅವರು ಮುಂದುವರಿದವರು, ನಾವು ಹಿಂದುಳಿದವರು ಅನ್ನೋಂಥದ್ದು ನಾವು ಈಗ ಹೇಳಿದರೆ ಅದು ಇಲ್ಲ. ಇತ್ತೀಚಿನ ಕೆಲವೊಂದು ಕ್ಲಾಸ್ 1 ಕ್ಲಾಸ್ 2 ಎಕ್ಸಾಮ್ಗಳು ಮತ್ತು ಮೆಡಿಕಲ್ ಸೀಟು, ಇಂಜಿನಿಯರ್ ಸೀಟುಗಳನ್ನು ಇತ್ತೀಚೆಗೆ ನೀವು ಗಮನಿಸಿರ್ಬೋದು. ಅದನ್ನು ಗಮನಿಸಿದಾಗ 371 ಜೆ ವಿಧಿ ಪ್ರಕಾರ ಈ ಒಂದು ಭಾಗದ 7 ಜಿಲ್ಲೆಗಳಿಗೆ ವಿಶೇಷ ಆದ್ಯತೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಮಕ್ಕಳು ಕೂಡ ಹೆಚ್ಚು ಹೊತ್ತು ಆಯ್ಕೆ ಆಗಿರುವಂಥ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ KS ಇರ್ಬೋದು, IS ಇರ್ಬೋದು, ಇಲ್ಲಿಯವರು ಕೂಡ ಆಯ್ಕೆ ಆಗಿದ್ದಾರೆ. ಆದರೆ ನಾವು ಹಿಂದುಳಿದ್ವಿ ಅನ್ನುವಂಥದ್ದಷ್ಟೇ ನಮ್ಗೆ ಅಲ್ಲಿ ಏನು ಆ ಜನ ಹೇಳ್ತಾರೆ. ಅದನ್ನು ನಮ್ಮ ಮಕ್ಕಳಿಗೆ ನಾವು ಸಾಧಿಸಿ ತೋರಿಸ್ಬೇಕಂತಂದ್ರೆ ಇಲ್ಲಿ ಮಕ್ಕಳು ಕೂಡ ಇವತ್ತು ಪ್ರಯತ್ನ ಮಾಡ್ತಿದ್ದಾರೆ. ಇವತ್ತೆಲ್ಲ ಬೇರೆ ಬೇರೆ ಎಕ್ಸಾಮ್ಗಳಲ್ಲಿ MBBS ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು, ಇದರಲ್ಲೆಲ್ಲ ನಮ್ಮ ಭಾಗದ ಮಕ್ಕಳು ಇವತ್ತು ಹೆಚ್ಚು ಆಯ್ಕೆ ಆಗಿರೋದನ್ನು ನೋಡಿ ಅವ್ರಿಗೆ ಏನಾಗ್ತಾ ಇದೆ, ಅಯ್ಯೋ ಅವರಲ್ಲಿ ಕೂಡ ಪ್ರತಿಭೆ ಐತೆ ಅನ್ನೋಂಥದ್ದು ಅವ್ರಿಗೆ ಇವತ್ತು ಗೊತ್ತಾಗಿದೆ. ಇಲ್ಲಿ ನಮ್ಮ ಮಕ್ಕಳು, ಈ ಭಾಗದ ಮಕ್ಕಳು ಮುಂದೆ ಬರಬೇಕಂದ್ರೆ ನಮ್ಮಲ್ಲಿ ಕೆಲವೊಂದು ಕಲಿಸುವಂಥ ಏನು ನಾವು ಉಪನ್ಯಾಸಕರು, ಶಿಕ್ಷಕರಿದ್ದೀವಿ, ಶ್ರಮ ವಹಿಸ್ಬೇಕು. ಅವ್ರು ಹೆಂಗೆ ಶ್ರಮ ವಹಿಸ್ತಾರೆ ಅವ್ರಿಗೆ ನಾವು ಶ್ರಮ ವಹಿಸ್ಬೇಕು. ಆವಾಗ
ಖಂಡಿತ ಅವ್ರಿಗಿಂತ ಹೆಚ್ಚಿನ ಒಂದು ಸಾಧನೆ ಮಾಡಲಿಕ್ಕೆ ಸಾಧ್ಯತೆ ಖಂಡಿತ ಇದೆ. ಇಲ್ಲಿ ಒಂದು ಏನಿದೆ ಅಂದರೆ ನಮ್ಮಲ್ಲಿ ವಿದ್ಯಾರ್ಥಿಗಳು ವೃತ್ತಿಪರರಲ್ಲ. ಕಾಲೇಜ್ ಒಂದೇ ಜೀವನ ಅಲ್ಲ ಅವರಿಗೆ. ನಮ್ಮ ಭಾಗದಾಗ ಯಾಕೆ ಹೈದರಾಬಾದ್ ಕರ್ನಾಟಕದಾಗ ಹಿಂದುಳಿದು ನಾವು ಅಂತಂದರೆ ನಮ್ಮ ಮಕ್ಕಳು ಯಾರು ಪ್ಯೂರ್ಲಿ ಸ್ಟೂಡೆಂಟ್ ಅಲ್ಲ. ಅವ್ರಿಗೆ ಮನೆ ಕೆಲಸ, ಇನ್ಯಾವುದೋ ಅಂಗಡಿ, ಬೇರೆ ಯಾವುದೇ, ಮತ್ತು ಅವ್ರು ಬೇರೆ ಬೇರೆ ವೃತ್ತಿಗಳು. ನಮ್ಮ ಒಕ್ಕಲಿಗರ ಮತ್ತೊಂದೊಳಗೆ ಆಡು ಕಾಯಕ, ಕುರಿ ಕಾಯಕ್ಕೆ ಹೋಗ್ತಾವ್ರು, ಹೋಟೆಲ್ ಉದ್ಯಮದಾರದಾರ ಅವ್ರ ಮಕ್ಕಳು. ಹೀಗಾಗಿ ನಮ್ಮಲ್ಲಿ ವೃತ್ತಿಪರಲ್ಲ. ಹಂಗಾಗಿ ನಾವು ಬೇರೆ ಜಿಲ್ಲೆಯಲ್ಲಿ ಪ್ಯೂರ್ಲಿ ಸ್ಟೂಡೆಂಟ್ಗಳು ವಿದ್ಯೆ ಬಿಟ್ಟು ಬೇರೆ ಏನಿಲ್ಲ. ಇಲ್ಲಿ ನಮ್ಮಲ್ಲಿ ಇಲ್ಲ, ಬೇರೆ ಬೇರೆ ಕೆಲಸದಿಂದ ಇದು ಹೋಗ್ಬೇಕು ನಮ್ಮಲ್ಲಿ ಅಷ್ಟೇ. ಇನ್ನೊಂದು ಸರಿ ಒಂದು ಹೇಳ್ತೀನಿ. ಈಗ ನಮ್ಮ ಮಾನವ ಸರಿ ಹೇಳಿದ್ರು, ನಮ್ಮಲ್ಲಿ ಪರೀಕ್ಷೆ ಬರೆಯುವಂಥದ್ದು ಏನಂತಂದ್ರೆ ಈಗ ಮೊದಲು 3 ತಾಸು 15 ನಿಮಿಷ ಇತ್ತು. ಈಗ 3 ತಾಸು ಐತೆ. 3 ತಾಸಿನಲ್ಲಿ ಏನಂದರೆ 15 ನಿಮಿಷ ಕ್ವಶನ್ ಪೇಪರನ್ನು ಓದುವಂಥದ್ದು, 2 ಗಂಟೆ 45 ನಿಮಿಷ ಮಾತ್ರ ಪರೀಕ್ಷೆಯನ್ನು ಬರೆಯುವಂಥದ್ದು. ಇದು ಏನಂದರೆ ಭಾಳ ಸರಳವಾದಂಥದ್ದು. ಈಗ PU ಬೋರ್ಡ್ನವರು ಪ್ರತಿಯೊಂದು ವಿಷಯದಲ್ಲಿ 3 ಕ್ವಶನ್ ಪೇಪರ್ ಮಾಡಲ್ಗಳನ್ನು ಹಾಕಿರುವಂಥದ್ದು. ಇನ್ನೊಂದು ಕಡೆಗೆ ಪ್ರತಿ ಸಬ್ಜೆಕ್ಟ್ನಲ್ಲಿ ಪ್ರತಿ ಚಾಪ್ಟರ್ಗೆ ವಸ್ತುನಿಷ್ಠ ಮಾದರಿ, ಸ್ಥಳ, ಹೊಂದಿಸಿ ಬರೆಯುವಂಥದ್ದು, 1 ಮಾರ್ಕ್ಸ್ ಕ್ವಶನ್ಸು, 5 ಮಾರ್ಕ್ಸ್ ಕ್ವಶನ್ಸು, 10 ಮಾರ್ಕ್ಸ್ ಕ್ವಶನ್ಸು ಕೊಟ್ಟಿದ್ದಾರೆ. ಇವುಗಳನ್ನು ನಾವು ಏನು ಸಬ್ಜೆಕ್ಟ್ ಕಲಿಸ್ತೀವಲ್ಲ, ಕಲಿಸುವಂಥವರು ಮಕ್ಕಳಿಗೆ ಸರಿಯಾಗಿ ತಿಳಿಸ್ಬೇಕು. ನಾವು ಇವತ್ತು ಬೋರ್ಡಿನ ಕ್ವಶನ್ ಪೇಪರ್ ಇತ್ತ ನಾವೀಗ ನಾನೇ ಒಂದು ರಾಜ್ಯಶಾಸ್ತ್ರ ಎಲ್ಲ ಚಾಪ್ಟರ್ದು ಒಂದು ಏನಂತಂದ್ರೆ ನಾವು ಡೌನ್ಲೋಡ್ ಮಾಡ್ಕೊಂಡು ಈ ಒಂದು ತಿಂಗಳ ಹಿಂದೆ ಮಕ್ಕಳಿಗೆ ಕೊಟ್ಟಿರೋ. ಆಮೇಲೆ ಕ್ವಶನ್ ಪೇಪರ್ ಒಂದು 3 ಕ್ವಶನ್ ಪೇಪರ್ ಮಾಡಿ ಕೊಟ್ಟರೆ ಸರ್, ಆ 3 ಕ್ವಶನ್ ಪೇಪರ್ ಮಾಡಲ್ನಲ್ಲಿ ಓದ್ಕೊಂಡ್ರೆ ಮಿನಿಮಮ್ ಒಂದು 60ರಿಂದ 70% ಅದರಲ್ಲಿರುವಂಥ ಪ್ರಶ್ನೆಗಳು ಬರ್ತವೆ. ಇದನ್ನು ನಾವು ಮಕ್ಕಳಿಗೆ ತಿಳಿಸ್ಬೇಕು ಸರ್. ಎಲ್ಲರೂ ಕೂಡಿ ಒಗ್ಗಟ್ಟಿನಿಂದ ಉತ್ತಮ ರೀತಿಯಲ್ಲಿ ಮಕ್ಕಳಿಗೆ ಬೋಧನೆ ಮಾಡಿದರೆ ನಾವ್ಯಾಕೆ 28-30ನೇ ಸ್ಥಾನದ್ದು 4-5ನೇ ಸ್ಥಾನಕ್ಕೆ ಬರೋಕ್ಕೆ ಸಾಧ್ಯ ಆಗಲ್ಲ ಅನ್ನೋಂಥದ್ದು ಬಿಟ್ಟು ನಾವು ಎಫರ್ಟ್ ಮಾಡಿದರೆ ಖಂಡಿತ ಮೇಲಿನ ಒಂದು ಸ್ಥಾನಕ್ಕೆ ಬರೋಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಇಷ್ಟಪಡ್ತೀನಿ ಸರ್. ಓಕೆ ಸರ್. ಇಲ್ಲಿಯವರೆಗೆ ತಮ್ಮ ಅಮೂಲ್ಯವಾಗಿರ್ತಕ್ಕಂಥ ಸಮಯವನ್ನು ಕೊಟ್ಟು ಮುಂಬರ್ತಕ್ಕಂಥ SLC ಮತ್ತು PUC ವಿದ್ಯಾರ್ಥಿಗಳಿಗೆ ಆತ್ಮಸ್ಥೈರ್ಯ, ಮನೋಸ್ಥೈರ್ಯ, ಉತ್ತಮ ಅಂಗ ಗಳಿಸಲು ತಮ್ಮೆಲ್ಲ ಅತ್ಯುತ್ತಮ ಇರತಕ್ಕಂಥ ಸಲಹೆ, ಮಾರ್ಗದರ್ಶನ ಕೊಟ್ಟಿರಿ ಸರ್. ನಿಜವಾಗಲೂ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ 3 ಜನ ಹಿರಿಯ ಉಪನ್ಯಾಸಕರಿಗೂ ನಮ್ಮೆಲ್ಲ ಪ್ರಾಚಾರ್ಯರಿಗೂ ಹೃತ್ಪೂರ್ವಕ ಇರತಕ್ಕಂಥ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಸರ್. ಧನ್ಯವಾದ ಸರ್. ಏನು ತಮ್ಮ ವಿದ್ಯಾರ್ಥಿ ತಮ್ಮ ಸಣ್ಣ ಸೇವೆ ಸರ್. ಇದು ಅವಶ್ಯಕತೆ ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಗೈಡೆನ್ಸ್ ಕೊಡ್ತೀವಿ ಯಾವಾಗಲೂ ನಿಮ್ಮ ಕೆಲಸದಲ್ಲಿ ನಾವು ಈ ಕಡೆ ಒಂದು ಜಾಹೀರಾತು ಮಾಡ್ಕೊಂಡ್ಬಿಡ್ರಿ. ಮಾಡಿ ಚೆನ್ನಾಗಿ ಅದು ಇನ್ನೊಂದು ಇದನ್ನು ಕೊಟ್ಬಿಡೋದು ಫ್ಲೆಶ್ ಆಗ್ತದೆ. ಇದು ತೆಗೆದು ಓಕೆ ಸರ್. ಥ್ಯಾಂಕ್ ಯು ಸರ್. ವಜ್ಜೆ ಮಾಡಿದ